ಅನುಶ್ರೀ ರೋಷನ್ ನಂಟಿಗೆ ಕಾರಣರಾದ ಅಪ್ಪು ಪುನೀತ್ ಅಭಿಮಾನಿಯನ್ನು ಒಪ್ಪಿದ್ದು ಏಕೆ ಮಾತಿನ ಮಲ್ಲಿ. ಅನುಶ್ರೀ ಮದುವೆ ಆಗಸ್ಟ್ 28ರಂದು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಎನ್ನಲಾಗಿದೆ. ಕೊಡಗು ಮೂಲದ ರೋಷನ್ ಜೊತೆ ಅನುಶ್ರೀ ಮದುವೆ ಆಗಲಿದ್ದು ಮನೆಯವರು ನೋಡಿದ ಸಂಬಂಧ ಇದಾಗಿದೆಯಂತೆ. ಕಿರುತೆರೆಯ ಮಾತಿನ ಮಲ್ಲಿ ಅನುಶ್ರೀ ಮದುವೆ ಆಗ್ತಿರೋ ವಿಚಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿ ಇದೆ. ನೋಡೋಕೆ ಹೇಗಿರಬಹುದು ಎನ್ನುವ ವಿಷಯ ಕೊನೆಗೂ ರಿವೀಲ್ ಆಗಿದೆ. ಅನುಶ್ರೀ ಮತ್ತು ರೋಷನ್ ಒಟ್ಟಿಗೆ ಇರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ. ಇನ್ನು ನಿರೂಪಕಿ ಅನುಶ್ರೀ ಮದುವೆ ಆಗಸ್ಟ್ 28ರಂದು ಬೆಂಗಳೂರಿನಲ್ಲೇ ಅದ್ದೂರಿಯಾಗಿ ನಡೆಯಲಿದೆ. ಕೊಡಗು ಮೂಲದ ರೋಷನ್ ಜೊತೆ ಅನುಶ್ರೀ ಮದುವೆ ಆಗಲಿದ್ದು ಮನೆಯವರು ನೋಡಿದ ಸಂಬಂಧ ಇದಾಗಿದೆ. ಇನ್ನು ಅನುಶ್ರೀ ರೋಷನ್ ಪರಿಚಯ ಆಗಿದ್ದು ಹೇಗೆ ಅಂತ ನೋಡೋದಾದ್ರೆ, ಅನುಶ್ರೀ ಮದುವೆ ಆಗೋ ಹುಡುಗ ಕೊಡಗಿನವರು. ರೋಷನ್ ಕೂಡ ಅಪ್ಪು ಅವರ ಅಭಿಮಾನಿ ಅನ್ನೋದು ವಿಶೇಷ ಎನ್ನಲಾಗುತ್ತಿದೆ. ಇದರ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ನಿವಾಸದಲ್ಲಿ ಅನುಶ್ರೀ ಹಾಗೂ ರೋಷನ್ ಪರಿಚಯವಾಯಿತು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರು ನಿರ್ಮಿಸಿದ ಗಂಧದ ಗುಡಿ ಡಾಕ್ಯುಮೆಂಟರಿ ಪ್ರೀ ರಿಲೀಸ್ ಈವೆಂಟ್ ನ ನಿರ್ವಹಣೆ ಕೂಡ ರೋಷನ್ ಅವರು ಮಾಡಿದ್ದರು ಅಂತ ಹೇಳಲಾಗುತ್ತಿದೆ. ಈ ಸಮಯದಲ್ಲಿ ಇಬ್ಬರ ನಡುವೆ ಆತ್ಮೀಯತೆ ಬೆಳೆಯಿತು ಮತ್ತು ಯುವರಾಜ್ ಕುಮಾರ್ ಅವರ ಮಾಜಿ ಪತ್ನಿ ಶ್ರೀದೇವಿಗೂ ರೋಷನ್ ಆಪ್ತರು ಕೂಡ ಆಗಿದ್ದರು. ಇದಕ್ಕೆ ಸಾಕ್ಷಿ ಎಂಬಂತೆ ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಇನ್ನು ಇಬ್ಬರ ಮಧ್ಯೆ ಆಗ ಬೆಳೆದ ಗಾಢ ಗೆಳೆತನ ಈಗ ವಿವಾಹದ ಹಂತಕ್ಕೆ ಬಂತು ನಿಂತಿದೆ. ಗುರು ಹಿರಿಯರ ಸಮ್ಮುಖದಲ್ಲಿ ಆಗಸ್ಟ್ 28ರಂದು ಇವರ ಮದುವೆ ನಡೆಯಲಿದೆ ಎಂದು ಹೇಳಲಾಗುತ್ತಿದೆ. ಆದರೆ ಈ ಬಗ್ಗೆ ಅನುಶ್ರೀ ಅವರು ಯಾವುದೇ ಅಧಿಕೃತ ಮಾಹಿತಿ ಹಂಚಿಕೊಂಡಿಲ್ಲ. ಇನ್ನು 300 ಕೋಟಿ ಒಡೆಯ ರೋಷನ್. ಅನುಶ್ರೀ ಮದುವೆ ಆಗ್ತಿರೋ ಉದ್ಯಮಿ ರೋಷನ್ 300 ಕೋಟಿ ಒಡೆಯ ಹಾಗೂ ಭಾರಿ ಶ್ರೀಮಂತ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಆದರೆ ಈ ಸುದ್ದಿ ಸುಳ್ಳು ಅನ್ನೋದು ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ. ಮದುವೆ ಬಗ್ಗೆ ಅನುಶ್ರೀ ಅಥವಾ ಕುಟುಂಬಸ್ಥರು ಯಾವುದೇ ಅಧಿಕೃತವಾದ ಹೇಳಿಕೆ ನೀಡಿಲ್ಲ. ಇನ್ನು ಅನುಶ್ರೀ ಅವರು ಸ್ವತಃ ಮದುವೆಯ ವಿಚಾರವನ್ನು ಹಂಚಿಕೊಳ್ಳಬೇಕೆಂದು ಈಗ ಅವರ ಫ್ಯಾನ್ಸ್ ಗಳು ಕಾತುರದಿಂದ ಕಾಯುತ್ತಿದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.